ಏನೇ? ಊರ್ ಮೇಲೆ ಊರ್ ಬಿದ್ರು ಅದು ಯಾವನೋ ಅಟ್ಟ ಹತ್ತಿ ಮಲ್ಕೊಂಡಿದ್ನಂತೆ. ಏಯ್ ಏನೇ, ನಿಮ್ಮ ಅಪ್ಪನ ಮೇಲೆ ಮಲಗಿದ್ದೀನ? ಬಂದ್ಬಿಟ್ಲು ದೊಡ್ಡದಾಗಿ. ನಿಮ್ಗೇನು ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವೇನ್ರಿ? ಇಡೀ ಮನೇಲಿ ಎಲ್ಲರೂ ಭಾವನ ಕಾಣಿಸ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ತಿರುಗ್ತಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಬಂದು ಬಿದ್ಕೊಂಡಿದ್ದೀರಾ. ಅದಕ್ಕೆ ನಾನೇನೇ ಮಾಡೋಕ್ಕಾಗತ್ತೆ? ಅವಳಿನ ಚಿಕ್ಕ ಮಗುನ ಹೋಗಿ ಹುಡ್ಕೊಂಡ್ ಬರಕ್ಕೆ. ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ರೀ, ಮನೆ ಪರಿಸ್ಥಿತಿ ಹೀಗಿದೆ, ನೀವು ನೋಡಿದ್ರೆ ನಿಮ್ಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದೀರಲ್ಲ. ನಿಂದೊಳ್ಳೆ ಕಥೆ ಆಯ್ತಲ್ಲ. ಅವಳು ರಾಶಿ ನಕ್ಷತ್ರ ಸರಿ ಇಲ್ಲ ಅಂತ ಇಷ್ಟು ವರ್ಷ ಅವಳಿಂದ ತಲೆನೋವು ಅನುಭವಿಸಿದ್ದಾಯ್ತು. ಈಗ ಅವ್ನು ಯಾವನಾದ್ರೂ ತಾಳಿ ಕಟ್ಸ್ಕೊಂಡು ಬಂದಿದ್ದಾಳೆ, ನಮಗೆ ಗೊತ್ತಿಲ್ಲ ಅಂತ ಸೈಲೆಂಟ್ ಆಗಿತ್ತು. ಈಗ ನಮ್ಗೆ ವಿಷಯ ಗೊತ್ತಾಯ್ತಲ್ಲ, ಅವನ ಜೊತೆ ಓಡೋಗಿದೆ. ಎಲ್ಲೇ ಹೋಗ್ತಾಳೆ, ಎಷ್ಟು ದಿವಸ ಅಲ್ಲಿರ್ತಾಳೆ, ಬರ್ತಾಳೆ ಬಿಡು. ಛೀ 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 ಛೀ, ಒಡ ಹುಟ್ಟಿದ ತಂಗಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿರಲ್ರಿ. ಪಾಪ ಭಾವನಾ ಎಷ್ಟು ನೋವು, ಸಂಕಟ, ಅವಮಾನ ಎಲ್ಲ ಅನುಭವಿಸ್ತಾ ಇದ್ದಾಳೆ. ನೀವು ನೋಡಿದ್ರೆ ಅವಳನ್ನೇ ಶತ್ರು ಥರ ನೋಡ್ತಾ ಇದ್ದೀರಲ್ಲ ರೀ. ಏಯ್, ನೀನು ಏನೇನೋ ಮಾತಾಡಿದ್ರೆ ಇದಕ್ಕೆಲ್ಲ ನೀವೇ ಕಾರಣ. ಸ್ವಲ್ಪ ಜವಾಬ್ದಾರಿ ತಗೊಂಡು ತಂಗಿಯನ್ನು ಕಾಳಜಿ ತೋರಿಸಿ ಸರಿಯಾದ ವಯಸ್ಸಲ್ಲಿ ಸರಿಯಾದ ವ್ಯಕ್ತಿ ಜೊತೆ ಅವಳಿಗೆ ಮದುವೆ ಮಾಡಿಸಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಇವತ್ತು ಅವಳು ಗೊತ್ತಿಲ್ಲ ಏನೋ ಒಂದು ತಪ್ಪು ನಡೆದೋಗಿದೆ ಅಂತ ಬಾಯಿ ಬಂದಾಗ ಮಾತಾಡಿ ಅವಳು ಮನಸ್ಸನ್ನ ನೋಯಿಸಿದ್ದೀರಾ. ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ.